ನೋಡಲಿ ನೋಡಿಲಿ ನೋಡಿ ಸಾ ಇಲ್ಲಿ ನೋಡಿ ಇಲ್ಲಿ ಏನಾಗಬೇಕು 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 ಈ ಸರ್ಕಾರ ಏನ್ ಮಾಡ್ತಾರ ಸರ್ಕಾರದವರು ಕಳಪೆ ಬಿತ್ತನೆ ಕೊಡ್ಕೊಂಡು ಎಲ್ಲ ಕಳಪೆ ಬಿತ್ತನೆ ಕೊಟ್ಕೊಂಡು 30 ವರ್ಷದಿಂದ ಆಗಿದ್ದಿಲ್ಲ. ವಿಷ ಕುಡಿಬೇಕು, ವಿಷ ಕುಡಿಯೋದಕ್ಕೆ ಏನಾರ ಬಿಡ್ತಾರ. ಒಂದ್ ಎಕರೆಗೆ 40,000 ರಿಂದ 50,000 ಖರ್ಚು ಬಂದಿದೆ. 50,000 ಖರ್ಚು ಬಂದ ಒಂದ್ ಎಕರೆಗೆ ಗೊಬ್ಬರ ಗೆಂಡೆ ಎಲ್ಲ ಏನ್ ಉಳ್ತಾರೆ. ಆಯ್ ಎಲ್ಲ ಬಸ್ ನೋಡಲಿ ಕೈಗೆಲ್ಲ ಸಿಗ್ತವೆ. ನೋಡಲಿ ಎಲ್ಲ ಪೂರ್ತಿ ಹೋಗವೆ ಇಲ್ಲಿ ನೋಡಲಿ ನೋಡು ನೋಡಲಿ ನೋಡಲಿ ನೋಡಿ ಸಾ ಇಲ್ಲಿ ನೋಡಿ ಇಲ್ಲಿ ಏನಾಗಬೇಕು 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 ಬರ್ತೀವಿ ಹಾಸನಕ್ಕೆ ಬಂದು ಪ್ರತಿಭಟನೆ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಇದು ಒಣೇಶ್ವರ ತಾಲೂಕು ಹಾಸನ ಡಿಸ್ಟಿಕ್ಕು ನೇರಳೆ ಗ್ರಾಮದಲ್ಲಿ ಕಳಸಾ ಫಾರಮ್ನಿಂದ ಆಲೂಗಡ್ಡೆ ತಂದಿರೋ ಹಾಸನದಿಂದ ರಾಘವೇಂದ್ರ ಟ್ರೇಡರ್ಸಿಂದ ತಂದಿರೋದು. ಅಲ್ಲಿ ತಂದು 300 ಚೀಲ ಆಲೂಗಡ್ಡೆ ತಂದಿರೋದು ನಮ್ಮೂರಲ್ಲಿ. ಒಂದು ಪೀಸು ಆಲೂಗಡ್ಡೆ ಹುಟ್ಟಿರೋ ರೈತರಿಗೆ ಭಾಳ ನಷ್ಟ ಆಗ್ಬಿಟ್ಟಿದೆ. ಅದರಿಂದ ಎಲ್ಲರೂ ಪಾಪ ಭಾಳ ನೊಂದ್ಬಿಟ್ಟವ್ರೆ. ನೊಂದಿರೋರಿಗೆ ಇವರು ಮಾಮೂಲಿ ಏನು ನಷ್ಟ ಆಗೈತೆ ಅವರು ಕಳಸಾ ಫಾರಮ್ ಅವರು ರೈತರುಗಳಿಗೆ ಅನ್ವಯಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಆಗಿಲ್ಲ, ಇಷ್ಟೊಂದು ನುಕ್ಸಾನ ಜೀವನದಲ್ಲಿ ಆಗಿತ್ತಿಲ್ಲ. ಎಲ್ಲ ಇದಾಗ ಹೋಗದೆ ಎಲ್ಲ ಕಾರಿಗೆ ಬಸ್ ಮೇಲೆ ಹೋಗದೆ 300 ಚೀಲ ಊರಿಗೆ ಆಲೂಗಡ್ಡೆ ಬಂದಿರೋದು. 300 ಚೀಲ ಆಲೂಗಡ್ಡೆ ಬಂದಿರೋದು ನೇರ್ಲಿಗೆ. ಕಳಸಾ ಫಾರಮ್ನವರು 300 ಚೀಲ ಆಲೂಗಡ್ಡೆ ಕಳಿಸಿರೋದು. ಆಲೂಗಡ್ಡೆ ಒಂದು ಪೀಸು 300 ಚೀಲದಲ್ಲಿ ಒಂದು ಪೀಸು ಹುಟ್ಟಿಲ್ಲ. ರೈತರಿಗೆ ಭಾಳ ನಷ್ಟ ಬಿಡೈತೆ. ರಾಘವೇಂದ್ರ ಟ್ರೇಡರ್ಸಿಂದ ತಂದಿರೋದು. ನೋಡಿ, ಇದೇ ಕಳಸಾ ಫಾರಮ್ಮು. ಇವರು ಬಂದಿರೋ ರೈತರಿಗೆ ಏನೇನು ನಷ್ಟ ಆಗೈತೆ ಒದಿಸ್ಕೊಟ್ರೆ ಅವ್ರಿಗೆ ಪರವಾಗಿಲ್ಲ. ಇಲ್ಲ ಹೋದ್ರೆ ನಾವು ಅವ್ರ ಮುಂದ್ಗಡೆ ಹೋಗಿ ಪ್ರತಿಭಟನೆ ಮಾಡಬೇಕಾಯ್ತದೆ. ವಿಷ ಕುಡಿಬೇಕಾಯ್ತು. ನನ್ನ ಮಕ್ಳಿಗೆ ಗಲಾಟೆ ಮಾಡ್ಬೇಕಾಯ್ತದೆ. ನಮ್ಮ ಹಾಸನಕ್ಕೆ ಇದನ್ನ ಕಳಿಸ್ದಂಗ್ ಮಾಡ್ತೀವಿ ನಾವು. ಆಲೂಗಡ್ಡೆ ಕಳಿಸ್ಬಾರ್ದು ಫಾರಮ್ನವ್ರಿಗೆ. ಕಳಸಾ ಫಾರಮ್ನವರು ಆಲೂಗಡ್ಡೆನೆ ಕಳಿಸ್ಬಾರ್ದು, ಹಂಗ್ ಮಾಡ್ತೀವಿ. ಒಂದ್ ಪೀಸ್ ಹೋಗಿಲ್ಲ, ಕಾಲ್ ವಸಿನಾರ ಹುಟ್ಟಿದ್ರು ಒಂಥರ. ನೋಡಿ, ಒಂದ್ ಪೀಸ್ ಎಲ್ಲಾರ ಕಾಣಿಸ್ತದೆ ನೋಡಿ. ಎಲ್ಲಿ ಒಂದು ಪೀಸು ಕಾಣ್ತಾ ಪೀಸು ಹುಟ್ಟಿಲ್ಲ ನೋಡಿ. ಒಂದು ಪೀಸು ಎಲ್ಲ ಕಾಣಿಸ್ತಾ ಇಲ್ಲ. ಪೀಸು